ಇದನ್ನ ತಿನ್ನೋದ್ರಿಂದ ನಿಮ್ಮ ತ್ವಚೆಗೆ ಗ್ಲೋ ಬರುತ್ತೆ. ಅದೇನು ಅಂತ ಹೇಳಿದ್ರೆ ಕುಂಬಳಕಾಯಿ ಸೂಪ್. ಈ ಸೂಪಲ್ಲಿ ಕುಂಬಳಕಾಯಿ ಹಾಗೂ ಕ್ಯಾರೆಟ್ ಇದೆ. ಎರಡರಲ್ಲೂ ಬೀಟಾ ಕ್ಯಾರೋಟಿನ್ ಅನ್ನೋ ಅಂಶ ಇರುತ್ತೆ. ಬೀಟಾ ಕ್ಯಾರೋಟಿನ್ ಇಂದ ನಮ್ಮ ದೇಹದಲ್ಲಿ ವೈಟಮಿನ್ ಎ ಉತ್ಪಾದನೆ ಆಗುತ್ತೆ. ಈ ವೈಟಮಿನ್ ಎ ಅನ್ನೋದು ನಮ್ಮ ತ್ವಚೆಯನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ತುಂಬಾ ಉಪಯೋಗವಾಗುತ್ತೆ. ಅದರ ಜೊತೆಗೆ ಇದರಲ್ಲಿ ಈರುಳ್ಳಿ ಹಾಗೂ ಟೊಮ್ಯಾಟೊ ಕೂಡ ಇದೆ. ಈರುಳ್ಳಿಯಲ್ಲಿ ಸಲ್ಫರ್ ಅನ್ನೋ ಅಂಶ ಇರುತ್ತೆ. ಅದರಿಂದ ನಮಗೆ ಪಿಂಪಲ್ಸ್ ಆಗುವ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಟೊಮೆಟೊ ಅಲ್ಲಿ ಲೈಕೋಪೀನ್ ಅನ್ನೋ ಅಂಶ ಇರುತ್ತೆ. ಈ ಲೈಕೋಪೀನ್ ತಿನ್ನೋದ್ರಿಂದ ನಮ್ಮ ತ್ವಚೆಗೆ ಗ್ಲೋ ಬರುತ್ತೆ. ನಿಮ್ಮ ಫೇಸ್ ಮೇಲೆ ಆ ಗ್ಲೋ ಕಾಣಿಸುತ್ತೆ. ಇದೆಲ್ಲದರ ಜೊತೆಗೆ ಈ ಸೂಪಿನಲ್ಲಿ ನಾವು ತೆಂಗಿನ ಹಾಲನ್ನು ಕೂಡ ಹಾಕಿದೀವಿ. ಈ ತೆಂಗಿನ ಹಾಲಲ್ಲಿ ಲಾರಿಕ್ ಆಸಿಡ್ ಹಾಗೂ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅನ್ನೋ ಅಂಶ ಇರುತ್ತೆ. ಅಂದ್ರೆ ಒಳ್ಳೆ ಪ್ರಮಾಣದ ಕೊಬ್ಬಿನ ಅಂಶ. ಇದೆರಡೂ ಕೂಡ ಈ ಚಳಿಗಾಲದಲ್ಲಿ ನಮಗೆ ಸ್ಕಿನ್ಗೆ ಆಗ್ತಿರುವ ಡ್ರೈನೆಸ್ ಇಂದ ಕಾಪಾಡುತ್ತೆ ಹಾಗೂ ನಮ್ಮ ಚರ್ಮವನ್ನು ಸಾಫ್ಟ್ ಆಗಿ ಇಡುತ್ತೆ. ಯಾವುದೇ ರೀತಿಯ ಡ್ರೈನೆಸ್ ಹಾಗೂ ಅಲರ್ಜಿಗಳು ಆಗದೆ ಇರೋ ತರ ನಮ್ಮ ತ್ವಚೆನ ಕಾಪಾಡುತ್ತೆ. ಈ ಚಳಿಗಾಲಕ್ಕಂತೂ ಈ ಸೂಪ್ ತುಂಬಾನೇ ಒಳ್ಳೇದು.